ನಮಸ್ಕಾರ ಸ್ನೇಹಿತರ, ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಲ್ಲಿ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಹಿರಿಯರಿಗಲ್ಲ ಅಥವಾ ಅಂಗವಿಕಲರಿಗೆಲ್ಲ, ಡೈರೆಕ್ಟ್ ಆಗಿ ನೇರವಾಗಿ ಹೇಳ್ತಾ ಇದ್ದೀನಿ. ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿಮಗೆ ಜುಲೈ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ. ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ. ಅದೇ ರೀತಿಯಾಗಿ ಜೂನ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇರ್ತಕ್ಕಂಥದ್ದು. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬಾಕಿ ಇದೆ, ಅವರಿಗೆ ಯಾವ ರೀತಿಯಾಗಿ ಜಮಾ ಆಗ್ತದೆ, ಅಥವಾ ನಿಮಗೆ ಕಳೆದ 2-3 ತಿಂಗಳು ಇಟ್ಕೊಂಡು ಪೆಂಡಿಂಗ್ ಉಳಿತಾ ಇದ್ರೆ ಜಮಾ ಆಗ್ತಾ ಇಲ್ಲಪ್ಪ ಅಂದ್ರೆ ನೀವ್ ಏನ್ ಮಾಡ್ಬೇಕು? ಈಗಾಗಲೇ 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಂದ ಪಿಂಚಣಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ. ಇದು ನಿಮಗೆ ಗೊತ್ತಿದೆ, ನಾನು ಹೇಳಿದ್ದೀನಿ ಈಗಾಗಲೇ ಒಂದು ವಿಡಿಯೋದಲ್ಲಿ. ಆದ್ರೆ ಆ ಒಂದು ಫಲಾನುಭವಿಗಳು ಎಲಿಜಿಬಲ್ ಇದ್ರು ಕೂಡ ತೆಗೆದಿರ್ತಾರೆ. ಅಂದ್ರೆ ನೀವು ಈ ಕೆಲಸ ಮಾಡಿರೋದಲ್ಲ, ಅದಕ್ಕೋಸ್ಕರ ನಿಮ್ಮನ್ನ ತೆಗೆದುಹಾಕಿರ್ತಾರೆ. ನೀವು ಮತ್ತೆ ಆ ಪಿಂಚಣಿ ಯೋಜನೆ ಸಿಗ್ಬೇಕಂದ್ರೆ ಈ ಕೆಲಸ ಮಾಡ್ಬೇಕಾಗತ್ತೆ, ಖುದ್ದಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ತಿಳಿಸಿದೆ. ಹಾಗಾದ್ರೆ ಬನ್ನಿ, ಈ ಪಿಂಚಣಿ ಯೋಜನೆ ಬಗ್ಗೆ ಎಲ್ಲ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನಾನು ಒಂದೊಂದಾಗಿ ಡಿವೈಡ್ ಮಾಡಿ ಇಡ್ತಾ ಹೋಗ್ತೀನಿ. ಸೊ ಆದಷ್ಟು ನೀವು ಕ್ಲಿಯರ್ ಆಗಿ ತಿಳ್ಕೊಳ್ತಾ ಹೋಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ನೇರವಾಗಿ ಟಾಪಿಕ್ ಗೆ ಬರೋಣ. ವೀಕ್ಷಕರೇ, ಇಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ಹಣ ಸಿಗ್ತಾ ಇರತ್ತೆ. ಅದು ಹಿರಿಯರಲ್ಲಿ ವಿಧವಾ ಮಹಿಳೆಯರಾಗಿರ್ಲಿ ಅಥವಾ ಪುರುಷರಾಗಿರ್ಲಿ, ಅಥವಾ ವಿಧವಾ ಮಹಿಳೆಯರು ಹಿರಿಯರಾಗಿರ್ಲಿ ಅಥವಾ ಕಿರಿಯರಾಗಿರ್ಲಿ, ಒಟ್ಟಾರೆಯಾಗಿ ವಿಧವಾ ಮಹಿಳೆಯರಿದ್ರೆ ಅವ್ರಿಗೂ ಕೂಡ ಪಿಂಚಣಿ ಜಮಾ ಆಗ್ತಾ ಇರತ್ತೆ. ಅಥವಾ ಅಂಗವಿಕಲರಿಗೂ ಕೂಡ ಪಿಂಚಣಿ ಹಣ ಜಮಾ ಆಗ್ತಾ ಇರತ್ತೆ. ಹಾಗಾದ್ರೆ ಈ ಅಂಗವಿಕಲರಿಗೆ ಆಲ್ರೆಡಿ ನಿಮಗೆ ಪಿಂಚಣಿ ಹೆಚ್ಚಳ ಇದ್ದೇ ಇರತ್ತೆ, ಯಾಕಂದ್ರೆ ಅಂಗವೈಕಲ್ಯದ ಆಧಾರದ ಮೇಲೆ ಪಿಂಚಣಿ ಹಣ ಜಮಾ ಆಗ್ತಾ ಇರತ್ತೆ. ಈಗ ನೋಡಿ, ಒಬ್ಬರಿಗೆ ಒಂದು ಕೈ ಇರ್ಲಿಲ್ಲಪ್ಪ ಅಂದ್ರೆ ಅವರಿಗೆ 1,000 ಜಮಾ ಆಗ್ತಾ ಇದೆ ಅಂತ ಅನ್ಕೊಡಿ. ಅದೇ ರೀತಿಯಾಗಿ 2 ಕೈಗಳು ಒಬ್ಬೊಬ್ಬರಿಗೆ ಇರೋದಿಲ್ಲ. ಈ ರೀತಿ ಒಂದಕ್ಕಿಂತ ಹೆಚ್ಚು ಅಂಗವೈಕಲ್ಯತೆ ಇದ್ದಿದ್ದೆ ಆದ್ರೆ ಅವರಿಗೆ ಮತ್ತೆ ಹೆಚ್ಚಿನ ಹಣ ಜಮಾ ಆಗತ್ತೆ. 1,500 ಅಥವಾ 2,000 ಜಮಾ ಆಗತ್ತೆ. ಅಥವಾ ಒಂದೇ ಕೈ ಇದ್ರೆ ಕಡಿಮೆ ಜಮಾ ಆಗತ್ತೆ. ಈ ರೀತಿ ಅಂಗವೈಕಲ್ಯದ ಆಧಾರದ ಮೇಲೆ ನಿಮ್ಗೆ ಪಿಂಚಣಿ ಜಮಾ ಆಗತ್ತೆ. ಇನ್ನು ವಿಧವಾ ಮಹಿಳೆಯರಿಗೆ, ಹಿರಿಯರಿಗೆ ಅವ್ರಿಗೆ ಒಂದ್ ರೇಂಜ್ ನಲ್ಲಿ ಜಮಾ ಆಗ್ತಾ ಇತ್ತು 800 ಅಥವಾ 1,200 ಈ ರೀತಿ ಜಮಾ ಆಗ್ತಾ ಇತ್ತು. ಆದ್ರೆ ಈಗ ವಿಧವಾ ಮಹಿಳೆಯರಿಗೆ ಸುಮಾರು 2-3% ಅಷ್ಟು, 7-8% ಅಷ್ಟು ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಲಾಗಿದೆ. 1,000 ಇದ್ರೆ 1,200 ರೂಪಾಯಿ ಜಮಾ ಆಗುತ್ತೆ. 1,200 ರೂಪಾಯಿ ಇದ್ರೆ 1,400, 1,500 ಈ ರೀತಿ ಪಿಂಚಣಿ ಹಣ ಜಮಾ ಆಗ್ತಕ್ಕಂಥದ್ದು. ಒಂದ್ ಸ್ವಲ್ಪ ಮಟ್ಟದಲ್ಲಿ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ. ಹಾಗಾದ್ರೆ ಈ ಒಂದು ಜುಲೈ ತಿಂಗಳ ಹಣ ನಿಮಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ. ಇಲ್ಲಿ ಜಿಲ್ಲಾ ವೈಸ್ ಅಂತ ಹೇಳ್ಬಿಟ್ಟು ಜಮಾ ಆಗೋದಿಲ್ಲ, ಹಂತ ಹಂತವಾಗಿ ಯಾರ್ಯಾರು ಪಿಂಚಣಿದಾರರಿದ್ದೀರಿ ನಿಮಗೆ ಲಿಸ್ಟ್ ಕೂಡ ಸರ್ಕಾರದ ಬಳಿ ಇದ್ದೇ ಇರುತ್ತೆ. ಆ ಒಂದು ಲಿಸ್ಟ್ ನ ಪ್ರಕಾರ ಹಂತ ಹಂತವಾಗಿ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತಾರೆ. ಆದ್ರೆ ಇಲ್ಲಿ ಸರ್ಕಾರ ಬಹಳಷ್ಟು ಡಿಲೇ ಮಾಡ್ತಾ ಇದೆ, ಲೇಟ್ ಮಾಡ್ತಾ ಇದೆ ಅಂತಕ್ಕಂಥ ಹೇಳಿಕೆಗಳು ಕಂಡು ಬರ್ತಾ ಇದೆ. ಹೌದು, ನಿಜ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಆರ್ಥಿಕ ಖಜಾನೆ ಖಾಲಿ ಆಗಿದೆ ಅಂತಾನು ಕೂಡ ಹೇಳಿಕೆಗಳು ಕಂಡು ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ನಿಜ ಇಲ್ಲ ಅನ್ನೋದು ಅದ್ರ ಬಗ್ಗೆ ಏನ್ ಚರ್ಚೆ ಮಾಡೋದಿಲ್ಲ ನಾನು. ಸದ್ಯಕ್ಕೆ ನಮಗೆ ಹಣ ಯಾಕೆ ಬಂದಿಲ್ಲ ಅಂತಕ್ಕಂಥದ್ದು, ಈಗ ಹಣವನ್ನ ಹೊಂದಾಣಿಕೆ ಮಾಡ್ಬೇಕಾಗತ್ತೆ. ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋದು ಒಂದ್ ಸ್ವಲ್ಪ ಮಟ್ಟಿಗೆ ಎಲ್ರಿಗೂ ಕೂಡ ಗೊತ್ತಿದೆ, ಯಾಕಂದ್ರೆ ಸಾಕಷ್ಟು ಸಾಲ ಕೂಡ ಮಾಡಿದೆ. ಆದ್ರೆ ಇಲ್ಲಿ ಹಣವನ್ನ ಈ ಒಂದು ಯೋಜನೆಗಳಿಗೋಸ್ಕರ ಹೊಂದಾಣಿಕೆ ಮಾಡ್ಲಿಕ್ಕೆ ಟೈಮ್ ತಗೊಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಪಿಂಚಣಿ ಹಣನು ಕೂಡ ಜಮಾ ಮಾಡ್ಬೇಕು, ಗೃಹಲಕ್ಷ್ಮಿ ಹಣ ಜಮಾ ಮಾಡ್ಬೇಕು, ಈ ಕಡೆ ಅನ್ನ ಭಾಗದಲ್ಲಿ ಅಕ್ಕಿ ಸರಬರಾಜು ಮಾಡ್ಲಿಕ್ಕೆ ಅಲ್ಲಿ ಕೂಡ ದುಡ್ಡನ್ನ ಖರ್ಚು ವೆಚ್ಚ ಆಗತ್ತೆ, ಶಕ್ತಿ ಯೋಜನೆಗೆ ಖರ್ಚು ವೆಚ್ಚ ಆಗತ್ತೆ. ಈ ರೀತಿ ಒಂದು ಗೃಹ ಜ್ಯೋತಿ ಯೋಜನೆಗೆ ಹಣ ವೆಚ್ಚ ಆಗತ್ತೆ. ಇಲ್ಲಿ ನಡೆದ ಯಾವುದೋ ಅಂದ್ರೆ ಈ ಒಂದು ಯುವ ನಿಧಿ ಯೋಜನೆ ಒಂದೇ ನಡೀತಾ ಇಲ್ಲ, ಉಳಿದನ್ನ ಬಿಟ್ಟು ಉಳಿದ ಎಲ್ಲ ಯೋಜನೆಗಳನ್ನ ಸರಿಯಾಗಿ ಕೊಡ್ತಾ ಇದಾರೆ. ಲೇಟ್ ಆಗ್ತಾ ಇದೆ ಆದ್ರೆ ಕೊಡ್ತಾ ಇದಾರೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿಯೊಂದು ಕಂತಿಗೆ 2,500 ಕೋಟಿ ಫಂಡ್ ಬೇಕಾಗುತ್ತೆ. ಹಾಗಾಗಿ ಸಾಕಷ್ಟು ಖರ್ಚು ವೆಚ್ಚಗಳಿರುವಂತಹ ಕಾರಣಕ್ಕಾಗಿ ಹಣವನ್ನ ಹೊಂದಾಣಿಕೆ ಮಾಡ್ಲಿಕ್ಕೆ ಸರಿಯಾದ ಟೈಮ್ಗೆ ಸರಿಯಾಗಿ ಯಾವ ಯೋಜನೆಗೆ ಹೂಡಿಕೆ ಮಾಡ್ಬೇಕು ಅಂತಕ್ಕಂಥದ್ದನ್ನ ನೋಡ್ಕೊಂಡು ಅದನ್ನ ಸರಿಯಾಗಿ ಹೊಂದಾಣಿಕೆ ಮಾಡ್ಲಿಕ್ಕೆ ಟೈಮ್ ತಗೊಳ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ನಿಮ್ಗೆ ಲೇಟ್ ಆದ್ರೂ ಸಹಿತ ಹಣ ಬರುತ್ತೆ. ಇದನ್ನ ಪಿಂಚಣಿ ಹಣ ಅಂತೂ ನಿಮಗೆ ಪ್ರತಿ ತಿಂಗಳು 5ನೇ ತಾರೀಕು ಒಳಗಾಗಿನೇ ಬರ್ಬೇಕು. ಆದ್ರೆ ಸರ್ಕಾರ ಡಿಲೇ ಮಾಡ್ತಾ ಇದೆ, ಯಾಕಂದ್ರೆ ಬೇರೆ ಬೇರೆ ಯೋಜನೆಗಳಿದಾವೆ, ಅದಕ್ಕೋಸ್ಕರ ಡಿಲೇ ಆಗ್ತಾ ಇದೆ. ಕಾರಣ ನಮಗೆ ಕಣ್ ಮುಂದೆನೆ ಇದೆ, ಅದಕ್ಕೆ ನಾವು ತಿಳ್ಕೊಳ್ಬೇಕು. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಆದ್ರೆ ಹಣ ಜಮಾ ಆಗ್ಬೇಕು ಅಷ್ಟೇ, ಮತ್ತೇನಿಲ್ಲ. ಆದ್ರೆ ಎಲಿಜಿಬಲ್ ಇದ್ದವರನ್ನ ತೆಗೆದಾಕುವಂತಹ ಕೆಲಸ ಸರ್ಕಾರ ಮಾಡಬಾರ್ದು ಅಷ್ಟೇ. ಹಾಗಾದ್ರೆ ಎಲಿಜಿಬಲ್ ಇದ್ರು ಸಹಿತ ನಿಮ್ಮನ್ನ ತೆಗೆದಾಕಿದಾರ ಅಂತ ಅನ್ಕೊಂಡಿದ್ದೆ ಆದ್ರೆ, ನಿಮ್ಗೆ ಹಿಂದಿನ ಕಂತುಗಳು ಪೆಂಡಿಂಗ್ ಉಳಿದಿದ್ದೆ ಆದ್ರೆ ನೀವು ಒಂದ್ ಕೆಲಸ ಮಾಡ್ಕೊಳ್ಬಹುದು. ಏನಪ್ಪಾ ಅಂದ್ರೆ, ನೀವು ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರೆ. ನಾನು ಪಿಂಚಣಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಇದೇ ಮುಖ್ಯವಾದ ಕಾರಣ ಆಗಿದೆ. ಆ ಒಂದು ಕಾರಣವನ್ನ ನೀವು ತೆಗಿಬೇಕಾಗತ್ತೆ. ಯಾಕಂದ್ರೆ ಪಿಂಚಣಿ ಯೋಜನೆಗೆ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕಿಗೆ ಹೋಗಿ ನೀವು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ಆದ್ರೆ ಡೆಫಿನೆಟ್ಲಿ ನಿಮಗೆ ಪಿಂಚಣಿ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ.
ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಯಾರಿಗೆ ಹಣ ಜಮಾ ಆಗ್ತಾ ಇಲ್ಲ, ಯಾರಿಗೆ ಹಣ ಜಮಾ ಆಗ್ತಾ ಇದೆ ಅವರಂತೂ ಮಾಡಬೇಡಿ. ಜಮಾ ಆಗ್ತಾ ಇಲ್ಲ ನೋಡಿ, ಅವರು ಇದನ್ನ ಮುಖ್ಯವಾಗಿ ಮಾಡಿ. ಏನಾದ್ರೂ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಹಣ ಸರಿಯಾಗಿ ಜಮಾ ಆಗ್ಲಿಲ್ಲಪ್ಪ ಅಂದ್ರೆ ನೀವು ಕೂಡ ಇದನ್ನ ಲೈಫ್ ಸರ್ಟಿಫಿಕೇಟ್ ಅನ್ನು ಹೋಗಿ ಸಬ್ಮಿಟ್ ಮಾಡಬಹುದು. ಓಕೆ, ಹಣ ಬಿಡುಗಡೆ ಆದ್ರೂ ಸಹಿತ ಜಮಾ ಆಗ್ಲಿಲ್ಲಪ್ಪ ಅಂದ್ರೆ ಈ ಕೆಲಸ ಮಾಡಿ. ಓಕೆನಾ. ಸೊ ಬಹಳಷ್ಟು ಫಲಾನುಭವಿಗಳನ್ನ ಈಗಾಗಲೇ ತೆಗೆದಾಕಿದ್ದಾರೆ. ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ. ನೀವು ಎಲಿಜಿಬಲ್ ಇದ್ರು ಸಹಿತ ನಿಮ್ಮನ್ನ ತೆಗೆದಿದ್ದೆ ಆದ್ರೆ, ನಿಮ್ಗೆ ಕನ್ಫರ್ಮ್ ಇದ್ದಿದ್ದೆ ಆದ್ರೆ ನಾವು ಎಲಿಜಿಬಲ್ ಇದೀವಿ, ನಮ್ಮನ್ನ ಯಾಕೆ ತೆಗೆದಿದ್ದಾರಂತ ನೀವು ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನು ಹೋಗಿ ಸಬ್ಮಿಟ್ ಮಾಡಿ. ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ನಿಮಗೆ ಹಣ ಜಮಾ ಆಗುತ್ತೆ. ಓಕೆನಾ. ಇಷ್ಟು ನಿಮ್ಗೆ ಅಪ್ಡೇಟ್ ಸಿಗ್ಬೇಕಾಗಿತ್ತು, ಕೊಟ್ಟಿದ್ದೀನಿ. ಈಗ ನಿಮಗೆ ಜುಲೈ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ. ಬ್ಯಾಂಕ್ ಅಕೌಂಟ್ ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.